Dear students, now let us see problems on subspaces. Prove that the subset W equals x1, x2, x3 such that x1 plus x2 plus x3 is equal to 0 of the vector space V3R is a subspace of V3R. ಸೊ 3 ಡೈಮೆನ್ಷನ್ ವೆಕ್ಟರ್ ಸ್ಪೇಸಲ್ಲಿ ನಮಗೆ ಸಬ್ಸೆಟ್ ಕೊಟ್ಟಿದ್ದಾನೆ. ಅದು ಆರ್ಡರ್ ಟ್ರಿಪ್ಲೆಟ್ x1, x2, x3. ಕಂಡೀಷನ್ ಏನು ಅಂತ ಅಂದರೆ ಆ 3 ಎಲಿಮೆಂಟನ್ನು ಆ್ಯಡ್ ಮಾಡಿದಾಗ 0 ಬರಬೇಕು. ವೆನ್ ವಿ ಆ್ಯಡ್ ದ 3 ಎಲಿಮೆಂಟ್ಸ್ ದಟ್ ಶುಡ್ ಬಿ 0. ಯು ಹ್ಯಾವ್ ಟು ಚೂಸ್ ಎಲಿಮೆಂಟ್ಸ್ ಇನ್ ಸಚ್ ಎ ವೇ. Solution given W is equal to x1, x2, x3 such that x1 plus x2 plus x3 is equal to 0. ಅದು ಕೊಟ್ಟಿರೋ ಸೆಟ್ಟು. ಫಸ್ಟ್ W ನಾನ್ ಎಂಪ್ಟಿ ಅಂತ ಹೇಳ್ತೇನೆ ಬಿಕಾಸ್ x1, x2, x3ಗೆ ನಾವು 0 ಯೂಸ್ ಮಾಡಿದಾಗ ಏನಾಗುತ್ತೆ, 0 ಪ್ಲಸ್ 0 ಪ್ಲಸ್ 0 ಅಂದರೆ 0 ಆಯಿತು. ಹಾಗಾಗಿ ಏನಾಗುತ್ತೆ, 0 0 0 ಬಿಲಾಂಗ್ಸ್ ಟು W. ದಟ್ ಮೀನ್ಸ್ ಅವರ್ ಸಬ್ಸೆಟ್ ಕಂಟೈನ್ಸ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್, ದಟ್ ಈಸ್ ನಲ್ ವೆಕ್ಟರ್ 0 0 0. ದಟ್ ಈಸ್ ದ ಮೀನಿಂಗ್. ಈಗ ನೀವೇನು ಮಾಡಿ, 2 ಎಲಿಮೆಂಟ್ ಚೂಸ್ ಮಾಡ್ಕೊಳ್ಳಿ. ಲೆಟ್ ಆಲ್ಫಾ ಕಮ ಬೀಟಾ ಬಿಲಾಂಗ್ಸ್ ಟು W, ವೇರ್ ಆಲ್ಫಾ ಈಕ್ವಲ್ಸ್ x1, x2, x3 ಸಚ್ ದಟ್ x1 ಪ್ಲಸ್ x2 ಪ್ಲಸ್ x3 is equal to 0. ಬೀಟಾ ಈಕ್ವಲ್ಸ್ y1, y2, y3 ಸಚ್ ದಟ್ y1 ಪ್ಲಸ್ y2 ಪ್ಲಸ್ y3 ಈಕ್ವಲ್ 0. ನಮಗೆ ಕಂಡೀಷನ್ ಕೊಟ್ಟಿದ್ದಾನೆ, ಯಾವುದೇ ಎಲಿಮೆಂಟ್ ತೊಗೊಂಡ್ರೆ ಅಲ್ಲಿ 3 ಎಲಿಮೆಂಟ್ಗಳನ್ನ ಆ್ಯಡ್ ಮಾಡಿದಾಗ ಏನಾಗಬೇಕು, ಅದು 0 ಆಗಿರಬೇಕು ಅಂತ ಕಂಡೀಷನ್ ಇದೆ ಇದು. ಹಾಗೆ ಆಲ್ಫಾ x1, x2, x3 ತೊಗೊಂಡಿದ್ದೀವಿ, ಬೀಟಾ y1, y2, y3 ತೊಗೊಂಡಿದ್ದೀವಿ. ಸೊ ಸಮ್ ಆಫ್ ದ ಎಲಿಮೆಂಟ್ಸ್ ಆಫ್ ಆಲ್ಫಾ ಮಸ್ಟ್ ಬಿ 0 ಆ್ಯಂಡ್ ಸಮ್ ಆಫ್ ದ ಎಲಿಮೆಂಟ್ಸ್ ಆಫ್ ಬೀಟಾ ಮಸ್ಟ್ ಬಿ 0. ಸೊ ಲೆಟ್ C1, C2 ಬಿಲಾಂಗ್ಸ್ ಟು F. ಸಬ್ಸ್ಪೇಸಿಗೆ 2 ಥಿಯರಮ್ ಇದೆ. ಒಂದು ಕ್ಲೋಸ್ಡ್ ಅಂಡರ್ ಅಡಿಷನ್, ಕ್ಲೋಸ್ಡ್ ಅಂಡರ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು W ಮತ್ತು ಸಿ ಆಲ್ಫಾ ಬಿಲಾಂಗ್ಸ್ ಟು W. ಇಲ್ಲಾಂದರೆ ಎರಡನೇ ಥಿಯರಮ್ ಏನು ಹೇಳ್ತಾನೆ, C1 ಆಲ್ಫಾ ಪ್ಲಸ್ C2 ಬೀಟಾ ಬಿಲಾಂಗ್ಸ್ ಟು W ಅಂತ ತೋರಿಸ್ಬೇಕು. ಇಲ್ಲಿ ಎರಡನೇ ಥಿಯರಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಲೆಟ್ C1, C2 ಬಿಲಾಂಗ್ಸ್ ಟು F. ಕನ್ಸಿಡರ್ C1 ಆಲ್ಫಾ ಪ್ಲಸ್ C2 ಬೀಟಾ ವಿಚ್ ಈಸ್ ಈಕ್ವಲ್ ಟು C1 ಇಂಟು ಆಲ್ಫಾ ಅಂದರೆ ಏನು, x1, x2, x3 ಪ್ಲಸ್ C2 ಇಂಟು ಬೀಟಾ ಮೀನ್ಸ್ y1, y2, y3. ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಟೈಪ್ ಮಾಡಬೇಕಾದ್ರೆ. C2 ಇಂಟು y1, y2, y3. ಸೊ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದು C1 x1 ಪ್ಲಸ್ C2 y1, C1 x2 ಪ್ಲಸ್ C2 y2, C1 x3 ಪ್ಲಸ್ C2 y3. ಸೊ ಈಗ ನಮಗೇನಾಗಬೇಕು, C1 ಆಲ್ಫಾ ಪ್ಲಸ್ C2 ಬೀಟಾ W ಹೋಗಬೇಕಾದ್ರೆ C1 ಆಲ್ಫಾ ಪ್ಲಸ್ C2 ಬೀಟಾದಲ್ಲಿ ಬಂದಿರೋ 3 ಎಲಿಮೆಂಟ್ಸನ್ನು ಆ್ಯಡ್ ಮಾಡಿದರೆ 0 ಬರಬೇಕು. So consider the sum of those 3 elements. Consider C1 x1 plus C2 y1, C1 x2 plus C2 y2 plus C1 x3 plus C2 y3. So C1 ಕಾಮನ್ ತಗೊಳ್ಳಿ. C1 ಕಾಮನ್ ತಗೊಂಡ್ರೆ ಉಳಿಯುತ್ತೆ x1 plus x2 plus x3. C2 ಕಾಮನ್ ತಗೊಂಡ್ರೆ ಉಳಿಯುತ್ತೆ y1 plus y2 plus y3. But x1 plus x2 plus x3 is 0 and y1 plus y2 plus 3 is 0. ಅಲ್ಲಿಗೆ ಏನಾಯ್ತದು, C1 ಇಂಟು 0 ಪ್ಲಸ್ C2 ಇಂಟು 0. ಅಲ್ಲಿಗೆ ಅದು C1 ಇಂಟು 0 ಪ್ಲಸ್ C2 ಇಂಟು 0 ಬಿಕಮ್ 0. ಅಂದರೆ ಸಮ್ ಆಫ್ 3 ಎಲಿಮೆಂಟ್ಸು 0 ಬರೋದ್ರಿಂದ ಈ C1 ಆಲ್ಫಾ ಪ್ಲಸ್ C2 ಬೀಟಾ ಏನಾಗುತ್ತೆ, W ಅದಲ್ಲಿ ಹೋಗ್ಬಿಡುತ್ತೆ. ದೇರ್ ಫೋರ್ W ಈಸ್ ಎ ಸಬ್ಸ್ಪೇಸ್ ಆಫ್ V3R. ಪ್ರೂವ್ ದಟ್ ದ ಸಬ್ಸೆಟ್ W ಈಕ್ವಲ್ಸ್ x, y, z such that x minus 3y plus 4z is equal to 0. The vector space R3 is a subspace of R3. ನೋಡಿ, ಇಲ್ಲಿ 3 ಡೈಮೆನ್ಷನ್ ವೆಕ್ಟರ್ ಕೊಟ್ಟಿದ್ದೇನೆ. ಕಂಡೀಷನ್ ಏನು ಅಂತ ಅಂದರೆ, ಯಾವುದೇ ಎಲಿಮೆಂಟು W ಅದಲ್ಲಿ ಬರಬೇಕಾದ್ರೆ x ಅಂದರೆ ಫಸ್ಟ್ ಎಲಿಮೆಂಟ್ ಮೈನಸ್ 3 ಇಂಟು ಸೆಕೆಂಡ್ ಎಲಿಮೆಂಟ್ ಪ್ಲಸ್ 4 ಇಂಟು ಥರ್ಡ್ ಎಲಿಮೆಂಟ್ ಬೆಲೆ 0 ಆಗಿರಬೇಕು ಅಂತ ಹೇಳ್ತಾನೆ. Given W is equal to x, y, z such that x minus 3y plus 4z is equal to 0. W ನಾನ್ ಎಂಪ್ಟಿ ಸೆಟ್ ಆಗುತ್ತೆ. ಯಾಕೆ ಅಂತ ಅಂದರೆ 0 ಮೈನಸ್ 3 ಇಂಟು 0 ಪ್ಲಸ್ 4 ಇಂಟು 0 ಏನು ಬರುತ್ತೆ, 0 ಬರುತ್ತೆ. ಹಾಗಾಗಿ 0, 0, 0 ಬಿಲಾಂಗ್ಸ್ ಟು W. Now take 2 elements from W. Let alpha equals
x1 comma y1 comma z1, beta equals x2 comma y2 comma z2, both belongs to W. But condition ಏನು, x1 minus 3y1 plus 4z1 is equal to 0 ಆಗಿರಬೇಕು, x2 minus 3y2 plus 4z2 is equal to 0 ಆಗಿರಬೇಕು. ಈಗ ನಾವೇ ಪ್ರೂವ್ ಮಾಡಬೇಕು, ಸಬ್ಸ್ಪೇಸ್ ಕಂಡೀಷನ್ನು C1 alpha plus C2 beta belongs to W ಅಂತ ಹೇಳಬೇಕು. Let C1 comma C2 belongs to R. Consider C1 alpha plus C2 beta, which is equal to C1 into x1 comma y1 comma z1 plus C2 into x2 comma y2 comma z2. ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದರೆ C1 x1 plus C2 x2 comma C1 y1 plus C2 y2 comma C1 z1 plus C2 z2. ಸೊ ಈಗ ನಮಗೆ ಆವ್ ಎಲಿಮೆಂಟು C1 alpha plus C2 ಬಿಟ್ಟು W ಹೋಗಬೇಕಾದ್ರೆ x minus 3y plus 4z is equal to 0 ಆಗಬೇಕು. ಸೊ ಕನ್ಸಿಡರ್ x ಅಂದರೆ ಏನಿಲ್ಲಿ C1 x1 plus C2 x2 minus 3 ಇಂಟು y ಜಾಗದಲ್ಲಿ ಏನಿದೆ C1 y1 plus C2 y2 plus 4 ಇಂಟು z ಜಾಗದಲ್ಲಿ C1 z1 plus C2 z2 ಇದೆ. ಸಿಂಪ್ಲಿಫೈ ಮಾಡಿ. ಈಗ C1 x1 plus C2 x2 minus 3 C1 y1 minus 3 C2 y2 plus 4 C1 z1 plus 4 C2 z2. C1 ಮತ್ತು C2 ಕಾಮನ್ ತೊಗೊಂಡ್ರೆ C1 ಇಂಟು x1 minus 3y1 plus 4z1 plus C2 into x2 minus 3y2 plus 4z2. But x1 minus 3y1 plus 4z1 is 0 and x2 minus 3y2 plus 4z2 is 0. So C1 into 0 plus C2 into 0, 0. Therefore C1 alpha plus C2 beta belongs to W. Therefore W is a subspace of R3. Next problem. Prove that W is equal to x comma y comma z such that x equals y equals z is a subspace of V3R. ಇಲ್ಲಿ ಯಾವುದೇ ಎಲಿಮೆಂಟು ಡಬ್ಲ್ಯೂದಲ್ಲಿ ಇರಬೇಕಾದ್ರೆ ಕಂಡೀಷನ್ ಏನು, 3 ಎಲಿಮೆಂಟ್ಗಳು ಈಕ್ವಲ್ ಆಗಿರಬೇಕು ಅಂತ ಹೇಳ್ತಾನೆ. ಗಿವನ್ W equals x comma y comma z such that x equals y equals z. W is a non-empty set because 0 equals 0 equals 0. We know it. Therefore 0 comma 0 comma 0 belongs to W. Now take two elements from W. Let alpha equals x1 y1 z1, beta equals x2 y2 z2, both belongs to W. According to given condition, x1 equals y1 equals z1 and x2 equals y2 equals z2. Take two scalars. Let C1 comma C2 belongs to R. Consider C1 alpha plus C2 beta. C1 into x1 y1 z1 plus C2 into x2 y2 z2. Add the corresponding elements. C1 x1 plus C2 x2 comma C1 y1 plus C2 y2 comma C1 z1 plus C2 z2. See, to prove W is a subspace, we have to prove C1 alpha plus C2 beta belongs to W. So to prove this element belongs to W, we have to prove all the elements are equal in C1 alpha plus C2 beta. So we know that x1 equals y1 equals z1 and x2 equals y2 equals z2. Multiply the first terms by C1 and second terms by C2. So what it becomes, C1 x1 equals C1 y1 equals C1 z1 and C2 x2 equals C2 y2 equals C2 z2. Add the corresponding elements, and adding the corresponding elements we get C1 x1 plus C2 x2 equals C1 y1 plus C2 y2 equals C1 z1 plus C2 z2. So all the elements of C1 alpha plus C2 beta are equal. Therefore C1 alpha plus C2 beta belongs to W. Therefore W is a subspace, not that is a subset. W is a subspace of V3R. Next problem, verify whether W equals
x1 comma x2 comma x3 such that x1 square plus x2 square plus x3 square is less than or equal to 1 of V3R is a subspace of V3R. ನೋಡಿ ಇಲ್ಲಿ ನಮಗೆ ಕೊಟ್ಟಿರೋ ಸೆಟ್ಟಲ್ಲಿ ಏನಿದೆ, ಎಲಿಮೆಂಟ್ಸನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬರಬೇಕು. ಆಗ ಮಾತ್ರ ಎಲಿಮೆಂಟ್ಗಳು ಡಬ್ಲ್ಯೂ ದಲ್ಲಿ ಇರುತ್ತೆ ಅಂತ ಹೇಳ್ತಾನೆ ಅವನು. ಗಿವನ್ ಡಬ್ಲ್ಯೂ ಈಕ್ವಲ್ಸ್ x1 x2 x3 such that x1 square plus x2 square plus x3 square less than or equal to 1. Now take elements alpha and beta from W. Alpha equals 1 0 0, beta equals 0 0. Clearly both belongs to W because you check the element alpha. 1 square plus 0 square plus 0 square is what? 1. Clearly belongs to W. If you take beta, beta also belongs to W because 0 square plus 0 square plus 1 square is 1. So according to given condition, sum of the squares of the element must be less than or equal to 1. Now consider alpha plus beta. Alpha is 1 0 0 plus beta is 0 0 1. So when we add the elements, what we get? 1 comma 0 comma 1. Now squaring and adding the elements of alpha plus beta, 1 square plus 0 square plus 0 square, which is equal to 2. So according to given condition, it must be less than or equal to 1, but 2 not less than 1, not equal to 1. Therefore alpha plus beta does not belongs to W. That is, W is not closed under addition. Therefore W is not a subspace of V3R. Verify whether W is equal to x, 3x, 3x plus 2 such that x belongs to R is a subspace of V3R. See, that means if we take any elements from W, element should appear like x, 3x, 3x plus 2. Given W equals x, 3x, 3x plus 2 such that x belongs to R. Take two elements alpha and beta from W. Let alpha equals x1, 3x1, 3x plus 2. Beta equals x2, 3x2, 3x2 plus 2, where x1, x2 belongs to R. Let C1, C2 belongs to R, and C1 alpha, consider C1 alpha plus C2 beta, which is equal to C1 into x1, 3x1, 3x1 plus 2 plus C2 into x2, 3x2, 3x2 plus 2. Now multiply the elements. C1 x1 plus C2 x2, 3 C1 x1 plus 3 C2 x2, 2 C1 plus 3 C1 x1 plus 2 C2 plus 3 C2 x2. Now see the first element. First element is what? C1 x1 plus C2 x2. Second element should be what? 3 times of first element, no? Take 3 common. 3 into C1 x1 plus C2 x2. Come to the last element. In second and third term, take 3 common, that is 3 into C1 x1 plus C2 x2. In first and last term, take 2 common, 2 into C1 C2. That should be C1 plus C2. So now this is of the form what? X, 3x, 3x plus 2. See, last element should remain as 2 only, but here what we obtained? 2 into C1 plus C2 we have obtained. Therefore this element does not belong to W. Therefore W is not a subspace of V3R. Next problem. If V be the vector space of all functions from R to R and W is equal to set of all functions f such that f of 5 is equal to 0, then show that W is a subspace of V. ಅಂದರೆ ಇಲ್ಲಿ ಫಂಕ್ಷನ್ಸ್ ತೊಗೋಬೇಕು. ಕಂಡೀಷನ್ ಏನಂದರೆ 5 ಅನ್ನೋದು ಅವೆಲ್ಲ ಫಂಕ್ಷನ್ಗಳಿಗೆ ರೂಟ್ ಆಗಿರಬೇಕು ಅಂತ ಹೇಳ್ತೇನೆ. ಆ ಥರ ಫಂಕ್ಷನ್ಸ್ ಅಷ್ಟೇ ಚೂಸ್ ಮಾಡಬೇಕು. ವಿ ಹ್ಯಾವ್ ಟು ಚೂಸ್ ಫಂಕ್ಷನ್ಸ್ ಇನ್ ಸಚ್ ಎ ವೇ ದಟ್ 5 ಆ್ಯಕ್ಟ್ಸ್ ಆಸ್ ದ ರೂಟ್ ಆಫ್ ದೋಸ್ ಫಂಕ್ಷನ್ಸ್. Given W is equal to set of all functions f such that f of 5 is equal to 0. Now take two functions from
W. Let F1 comma F2 belongs to W. Therefore F1 comma 5 is equal to 0 and F2 comma 5 is equal to 0. Let C1 comma C2 belongs to R. Consider C1 F1 plus C2 F2 of 5, which is equal to C1 into F1 of 5 plus C2 into F2 of 5. But F1 of 5 is 0 and F2 of 5 is 0. That is C1 into 0 plus C is left here. Add that plus C1 into 0 plus C2 into 0, that becomes 0. Therefore 5 acts as the root of C1 F1 plus C2 F2. Therefore C1 F1 plus C2 F2 belongs to W. Therefore W is a subspace of V. Next problem. If V be the vector space of all two functions over the reals R and W is equal to set of all functions f such that 2 into f of 3, that means 2 times f of 3 must be equal to f of 1, then show that W is a subspace of V. Given W is equal to set of all functions f such that 2 times f of 3 is equal to f of 1. Take two functions from W. Let f1 comma f2 belongs to W. So according to given condition, 2 times f1 of 3 is equal to f1 of 1 and 2 times f2 of 3 is equal to f2 of 1. Let C1 comma C2 belongs to R. Consider 2 into C1 f1 plus C2 f2 of 3. Now we have to prove this element belongs to W. To prove this, what we have to prove? 2 into C1 f1 plus C2 f2 of 3 must be equal to C1 f1 plus C2 f2 of 1. So multiply by 2 and 3. 2 into C1 f1 of 3 plus C2 f2 of 3. So this can also be written as C1 into 2 f1 of 3 plus C2 into 2 f2 of 3. But 2 f1 of 3 is what? F1 of 1. 2 f2 of 3 is what? F2 of 1. Now take 1 common. What we get? C1 f1 plus C2 f2 of 1. So now this is of the form what? 2 into f of 3. 2 into f of 3 is equal to f of 1 form. Therefore C1 f1 plus C2 f2 belongs to W. Therefore W is a subspace of V. Next problem. If V be the vector space of all functions over a real and W is equal to F, that means set of all functions such that F of 4 is equal to 3 plus F of 2, then show that W is not a subspace of V. So given W is equal to F such that F of 4 is equal to 3 plus F of 2. Now take two functions. Let f1 comma f2 belongs to W. According to given condition, f1 of 4 must be equal to 3 plus f1 of 2 and f2 of 4 must be equal to 3 plus f2 of 2. Let C1 comma C2 belongs to R. Consider C1 f1 plus C2 f2 of 4, which is equal to C1 f1 of 4 plus C2 f2 of 4. You can write this C1 into f1 of 4 plus C2 into f2 of 4. But f1 of 4 is what? 3 plus f1 of 2 and f2 of 4 is what? 3 plus f2 of 2. Now multiply by C1 and C2, we get 3C1 plus C1 f1 of 2 plus 3C2 plus C2 f2 of 2. Take 3 common from first and third element, that is 3 into C1 plus C2 plus take 2 common, that is C1 f1 plus C2 f2 of 2. See here what we should get? We supposed to get 3 only.
Here what we have obtained, 3 into C1 plus C2 we have obtained. So first elements are not equal here. Therefore, the final element does not belongs to W. So we can say W is not a subspace of V. If V be the vector space of all functions over real and W is equal to F such that F of minus X is equal to F of X, then show that W is a subspace of V. ಅಂದರೆ ಏನು ಹೇಳ್ತಾನೆ, ಎಫ್ ಆಫ್ ಮೈನಸ್ ಎಕ್ಸ್ ಎಫ್ ಆಫ್ ಎಕ್ಸಿಗೆ ಈಕ್ವಲ್ ಆಗಿರಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ಈವನ್ ಫಂಕ್ಷನ್ಸ್ಗಳು. ಗಿವನ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಫಂಕ್ಷನ್ಸ್ ಆಫ್ ಸಚ್ ದಟ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಎಕ್ಸ್. ಲೆಟ್ f1 f2 belongs to W. Therefore f1 of minus x equals f1 of x, f2 of minus x equals f2 of x. Now take two reals. Let c1 comma c2 belongs to R. Consider c1 f1 plus c2 f2 of minus x. So multiply, we get c1 f1 of minus x plus c2 f2 of minus x. But f1 of minus x is what? f1 of x. f2 of minus x is f2 of x. So now take x common. So this is of the form c1 f1 plus c2 f2 of x. So c1 f1 plus c2 f2 belongs to W. Therefore W is a subspace of V.